ದೇಶಕ್ಕೆ ಅನ್ನ ನೀಡುವ ರೈತನೊಬ್ಬನ ಬದುಕು ಎಷ್ಟು ದುಸ್ತರವಾಗಿದೆ ಎಂಬುದಕ್ಕೆ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ದಿಯೋನಿ ತಾಲೂಕಿನ ಬಂಬಾಲಿ ಗ್ರಾಮದಲ್ಲಿ ನಡೆದ ಘಟನೆಯೊಂದು ಸಾಕ್ಷಿಯಾಗಿದೆ. ಪ್ರಕೃತಿಯ ವಿಕೋಪ ಹಾಗೂ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಿಲುಕಿದ ಬಡ ಕೃಷಿಕನೊಬ್ಬ ಬಿತ್ತನೆ ಹಂಗಾಮು ಕೈತಪ್ಪಿ ಹೋಗಬಾರದು ಎಂಬ ಆತಂಕದಿಂದ ಎತ್ತಿನ ಜಾಗದಲ್ಲಿ ಸ್ವಂತ ಹೆಂಡತಿಯನ್ನೇ ನೊಗಕ್ಕೆ ಕಟ್ಟಿ ಹೊಲ ಉಳುಮೆ ಮಾಡಿರುವ ಹೃದಯ ವಿದ್ರಾವಕ ದೃಶ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇಲ್ಲಿನ ನಿವಾಸಿ ಕಾಶಿನಾಥ್ ಗಾಯಕ್ವಾಡ್ ಎಂಬ ಬಡ ರೈತ ನಂಬಿಕೊಂಡಿದ್ದ ಜೋಡೆತ್ತುಗಳಲ್ಲಿ ಒಂದು ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ಸಿಡಿಲು ಬಡಿದು ಸಾವನ್ನಪ್ಪಿತ್ತು. ಪ್ರಸ್ತುತ ಮುಂಗಾರು ಹಂಗಾಮು ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳು ಬಿರುಸಿನಿಂದ ಸಾಗುತ್ತಿವೆ. ಬಿತ್ತನೆಗೆ ಸಮಯ ಮೀರಿ ಹೋದ್ರೆ ಇಡೀ ವರ್ಷ ಉಪವಾಸ ಬೀಳಬೇಕಾಗ್ತದೆ ಎಂಬ ಭಯ ಕಾಶಿನಾಥ್ ಅವರನ್ನ ಕಾಡತೊಡಗಿತು. ಆದರೆ ಮಾರುಕಟ್ಟೆಗೆ ಹೋಗಿ ಹೊಸದೊಂದು ಎತ್ತು ಖರೀದಿಸಲು ಅವರ ಬಳಿ ಬಿಡಿಗಾಸು ಇರಲಿಲ್ಲ. ಯಾವ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನೆರವಾಗದ ಕಾರಣ ಬೇರೆ ದಾರಿ ಇಲ್ಲದೆ ನೇಗಿಲಿನ ಒಂದು ಬದಿಗೆ ಇದ್ದ ಒಂಟಿ ಎತ್ತನ್ನ ಕಟ್ಟಿದ ರೈತ ಮತ್ತೊಂದು ಬದಿಗೆ ಹೆಂಡತಿಯ ಭುಜದ ಮೇಲೆ ನೊಗ ಇಟ್ಟು ಇಡೀ ಹೊಲವನ್ನ ಹಸನು ಮಾಡಿದ್ದಾನೆ. ಗಂಡನ ಸಂಕಷ್ಟಕ್ಕೆ ಹೆಗಲು ಕೊಟ್ಟ ಹೆಂಡತಿ ಸುಡುವ ಬಿಸಿಲನ್ನು ಲೆಕ್ಕಿಸದೆ ಎತ್ತಿನಂತೆ ಭಾರ ಹೊತ್ತು ಸಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ದೃಶ್ಯಗಳ ವಿಡಿಯೋ ಭಾರಿ ವೈರಲ್ ಆಗಿದ್ದು ಇದನ್ನು ನೋಡಿದ ನೆಟ್ಟಿಗರು ಬೇಸರ ವ್ಯಕ್ತಪಡಿಸಿದ್ದಾರೆ. ದೇಶದ ಕೃಷಿ ವ್ಯವಸ್ಥೆ ಮತ್ತು ರೈತರ ನಿಜವಾದ ದುಸ್ಥಿತಿಗೆ ಈ ಚಿತ್ರಣವೇ ಕನ್ನಡಿ ಹಿಡಿದಂತಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟಾದ್ರೂ ಕಣ್ಣು ಮುಚ್ಚಿ ಕುಳಿತಿರುವ ಸ್ಥಳೀಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಚಿವರು ತಕ್ಷಣವೇ ಈ ಬಡ ರೈತ ಕುಟುಂಬದ ನೆರವಿಗೆ ಧಾವಿಸಬೇಕು ಮತ್ತು ಅವರಿಗೆ ಹೊಸ ಎತ್ತನ ಕೊಡಿಸಬೇಕು ಎಂದು ಇಂಟರ್ನೆಟ್ ಬಳಕೆದಾರರು ತೀವ್ರವಾಗಿ ಒತ್ತಾಯಿಸುತ್ತಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.